ಬಗ್ಗೆ ಬರ್ತಾ ಇದ್ದೀವಿ. ಬಸವಾದಿ ಶರಣರು ತಾವು ಬರೆದಿರುವಂತಹ ವಚನೇತರ ಸಾಹಿತ್ಯದಲ್ಲಿ ಕರ್ಣಾಸಿಕೆ ಆಗಿರ್ಬಹುದು, ಸೃಷ್ಟಿಯ ವಚನಗಳಾಗಿರ್ಬಹುದು, ಪದಮಂತ್ರ ಗೋಪ್ಯ ಆಗಿರ್ಬೋದು, ಹಿರಿಯ ಪದಮಂತ್ರ ಗೋಪ್ಯ ಆಗಿರ್ಬೋದು, ಅನೇಕ ರೀತಿಯಾದಂತಹ ವಚನೇತರ ಕೃತಿಗಳನ್ನ ಅವರು ರಚಿಸಿದ್ದಾರೆ. ಬಹುಶಃ ವಚನೇತರ ಕೃತಿಗಳನ್ನು ರಚಿಸೋದಕ್ಕೆ ಕಾರಣ ಏನು ಅಂತಂದ್ರೆ, ವಚನಗಳ ಸಾಲುಗಳ ಪರಿಮಿತಿ ಒಳಗಡೆ ಹೇಳಬೇಕಾಗಿರುವಂತಹ ವಿಷಯ ಬಹಳಷ್ಟು ಗಂಭೀರ ಮತ್ತು ಗಾಢವಾಗಿರುವಾಗ ವಚನಗಳ ಪರಿಮಿತಿಯನ್ನ ಮೀರಿ ವಚನೇತರ ಕೃತಿಗಳನ್ನ ಅವರು ರಚಿಸಬೇಕಾಯಿತು. ಹಾಗಾಗಿ ಈ ವಚನೇತರ ಕೃತಿಗಳೊಳಗೆ ನಾವು ಕಾಣ್ತಾ ಇರುವಂತಹ ಪ್ರಮುಖವಾದಂತಹ ಅಂಶಗಳು ಏನು ಅಂತಂದ್ರೆ, ಆ ವಚನೇತರ ಕೃತಿಗಳಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕವಾದಂತಹ ಅಸಮಾನತೆ ಆಗಿರ್ಬೋದು, ಅಲ್ಲಿರುವಂತಹ ಮೂಢನಂಬಿಕೆಗಳನ್ನು ಹೊಡೆದೋಡಿಸೋದ ಬಗ್ಗೆ ಆಗಿರ್ಬೋದು, ಇಂಥ ವಿಚಾರಗಳು ಬರ್ತಾ ಇಲ್ಲ. ಗಂಭೀರ ಆಧ್ಯಾತ್ಮಿಕ ವಿಚಾರಗಳು ವಚನೇತರ ಕೃತಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಎಲ್ಲ ವಚನೇತರ ಕೃತಿಗಳ ಮುಖ್ಯ ಒಂದು ಆಶಯ ಏನಾಗಿತ್ತು ಅಂತಂದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಜೊತೆಗೆ ಇರುವಂತ ಈ ಸೃಷ್ಟಿ ಯಾವುದು, ಈ ಸೃಷ್ಟಿಯ ಚಾಲನಾ ಶಕ್ತಿ ಯಾವುದು, ನನ್ನೊಳಗಡೆ ಇದ್ದುಕೊಂಡು ನಾನು ಯಾರೋ ಒಂದು ಗಂಭೀರ ಚಿಂತನೆಯನ್ನು ಮಾಡ್ತಾ ಇರುವಂತ ಚೇತನ ಯಾವುದು, ಈ ಸೃಷ್ಟಿಯ ಹೊರಗಡೆ ಇರುವಂತಹ ಚೇತನಕ್ಕೂ ನನ್ನೊಳಗಡೆ ಅಡಗಿರುವಂತಹ ಚೇತನಕ್ಕೂ ಏನಾದರೂ ಸಂಬಂಧವಿದೆಯಾ ಅನ್ನುವಂತಹ ಒಂದು ಜೀವನದ ಮುಖ್ಯ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ವಚನೇತರ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಈ ಸಂಬಂಧಗಳನ್ನೇ ಸಖಿಲಗಳು ಅಂತ ಕರೆಯುವಂತದ್ದು. ಸಖಿಲ ಅನ್ನುವಂತಂದ್ರೆ ಒಂದು ರೀತಿ ಕೊಂಡೆ ಅಂತ ನಾವು ಭಾವಿಸಬಹುದು ಸಹಜ ಅರ್ಥದೊಳಗೆ. ಅಂಗ ಮತ್ತು ಲಿಂಗಕ್ಕೆ ಇರುವಂತಹ ಒಂದು ಸಂಬಂಧದ ಕುರಿತಾಗಿ ವಚನಕಾರರು ರಚಿಸಿರುವಂತಹ ಕೃತಿಗಳಿಗೆ ಸಖಿಲಗಳು ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಅಂಗ ಮತ್ತು ಲಿಂಗ ಒಂದೇ ಒಂದು ಶಕ್ತಿಯಿಂದ ಉಂಟಾಗಿದೆಯಾ? ಹೇಗೆ ಒಂದೇ ಶಕ್ತಿಯಿಂದ ಉಂಟಾಗಿತ್ತಪ್ಪ ಅಂತಂದ್ರೆ, ಈ ಅಂಗದಲ್ಲಿ ಮತ್ತು ಲಿಂಗದಲ್ಲಿ ಇರುವಂತಹ ಚೇತನ ಭಿನ್ನ ಯಾಕಾಯ್ತು? ಹಾಗಾಗಿ ಈ ಭಿನ್ನತೆಗೆ ಕಾರಣ ಏನು, ಭಿನ್ನ ಇದೆಯೋ ಒಂದು ಇದೆಯೋ ಅನ್ನುವಂಥ ಕುರಿತಾಗಿ ವಚನಕಾರರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಈ ಸಖಿಲಗಳನ್ನ ಅಧ್ಯಯನ ಮಾಡಬೇಕಂತಂದ್ರೆ, ನೇರವಾಗಿ ಸಖಿಲಗಳನ್ನ ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಸಖಿಲಗಳೊಳಗಿರುವಂತಹ ಅಂಶಗಳಿಗೆ ಪೂರಕವಾಗಿರುವಂತಹ ಅಂಶಗಳನ್ನ ನಾವು ಮೊದಲಿಗೆ ಗಮನಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಾನು ವಚನಕಾರರು ನಾನು ಯಾರು ಅನ್ನೋದ್ರ ಕುರಿತಾಗಿ ಜಿಜ್ಞಾಸೆಯನ್ನ ಏನ್ ಮಾಡ್ಕೊಂಡ್ರಲ್ಲ, ಅದರ ಬಗ್ಗೆ ಸ್ವಲ್ಪ ಪೀಠಿಕೆಯಾಗಿ ನಾವು ನೋಡ್ಬೇಕಾಗ್ತದೆ. ಮೊಟ್ಟ ಮೊದಲಿಗೆ ತನ್ನ ತಾನ್ಯಾರು ಎಂದು ತಿಳಿದೇನೆ ಈ ಸೃಷ್ಟಿಯ ಬಗ್ಗೆ, ಈ ಚೇತನದ ಬಗ್ಗೆ, ಈ ಗೋಚರಿಸುವಂತಹ ವಸ್ತುಗಳಿಗೂ ಮತ್ತು ಆ ವಸ್ತುಗಳ ಒಳಗಡೆ ಅಡಗಿರುವಂತಹ ಅಗೋಚರ ಚೇತನದ ಬಗ್ಗೆ ಅರಿವು ಆಗುವುದಿಲ್ಲ. ಆ ಕಾರಣಕ್ಕಾಗಿ ವಚನಗಳ ಆಧಾರದ ಮೇಲೆ ನಾನು ಯಾರು ಅನ್ನುವಂಥದ್ರ ಬಗ್ಗೆ ಏನೇನು ಅವ್ರು ಚಿಂತನೆ ಮಾಡಿದ್ರು ಅನ್ನೋದನ್ನ ನಾವು ಇವತ್ತು ನೋಡೋಣ. ಇಲ್ಲಿ ಗಜೇಶ ಮಸಣಯ್ಯಗಳ ಪುಣ್ಯಶ್ರೀ ಮಸಣಮ್ಮನವರು ಒಂದು ವಚನದಲ್ಲಿ ಹೇಳ್ತಾರ, ಈ ನಾನು ಯಾರು ಅನ್ನುವಂತ ಈ ಜಿಜ್ಞಾಸೆ ಬಹುಶಃ ಈ ಭೂಮಿ ಮೇಲೆ ಸುಮಾರು 13.5 ಬಿಲಿಯನ್ ವರ್ಷಗಳಿಂದ ಏನು ಸೃಷ್ಟಿ ಉಗಮ ಆಯ್ತು ಅಂತ ಹೇಳಿ ನಂಬ್ತಾ ಇದೆಯಲ್ಲ, ಸುಮಾರು 5 ಬಿಲಿಯನ್ ವರ್ಷಗಳ ಹಿಂದೆ ಜೀವಿಗಳು ಭೂಮಿ ಮೇಲೆ ಉಗಮಿಸಿದವು. ಸುಮಾರು 5,000 ವರ್ಷಗಳ ಹಿಂದೆ ನಾಗರಿಕತೆಗಳು ಬಂದವು. ಈ ನಾಗರಿಕತೆಗಳು ಬಂದ ಮೇಲೆ ಹೋಮೋಸೆಪಿಯನ್ಸ್ ಇದ್ದಂತಹ ಮನುಷ್ಯ ಆಧುನಿಕ ಮಾನವನಾಗಿರುವಂತ ಪಯಣದಲ್ಲಿ, ವಾನರದಿಂದ ಮನುಷ್ಯನಾಗುವಂತಹ ಪಯಣದಲ್ಲಿ ಹಲವಾರು ಬಾರಿ ಈ ಪ್ರಶ್ನೆ ಅವ್ರ ಎದುರಿಗೆ ಬಂದಿದೆ, ನಾನು ಯಾರು ಅನ್ನುವಂಥದ್ದು. ಈ ನಾನು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಂಡಿರುವಂತಹ ಹಾದಿನೇ ಅದು ಅಧ್ಯಾತ್ಮ ಅನ್ನುವಂಥ ಒಂದು ಶಾಖೆಯಾಗಿ ಜ್ಞಾನದ ಶಾಖೆ ಬೆಳೆದು ಬಂದಿದೆ. ಅದಕ್ಕೆ ನಾನ್ಯಾರು ಅನ್ನೋದನ್ನ ಮೊದಲು ನಾವು ಅರ್ಥಕೊಂಡ್ಬಿಟ್ರೆ ಇತರರ ಬಗ್ಗೆ, ಇತರ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಸುಲಭ ಆಗ್ತದೆ. ಅದಕ್ಕೆ ಇಲ್ಲಿ ಗಜೇಶ ಮಸಣಯ್ಯಗಳ ಪುಣ್ಯಶ್ರೀ ತನ್ನ ಗುರುವನ್ನ ಕೇಳ್ತಾಳವರು,
ಎನ್ನ ನರಯಿಸದಿರುವೆ, ಎನ್ನ ನರಯಿಸು, ನಿನ್ನ ನರಯಿಸಬೇಡ. ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರಯಿಸದೆ ನಿನ್ನ ನರಯಿಸಿದಡೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯನಲ್ಲ. ಎನ್ನ ನರಯಿಸಿದಡೆ ನೀ ನನಗೆ ಗುರು, ನಾ ನಿನಗೆ ಶಿಷ್ಯ. ಮಸಣಯ್ಯ ಪ್ರಿಯ ಗಜೇಶ್ವರ. ಇದು ಬಹುಶಃ ಈ ತಾಯಿದು ಒಬ್ಬಳದು ಪ್ರಶ್ನೆ ಅಲ್ಲ. ಇದು ಆ 12ನೇ ಶತಮಾನದಲ್ಲಿ ಏನ್ ಕಲ್ಯಾಣದಲ್ಲಿ ಸೇರಿದ್ರಲ್ಲ, ಆ ಎಲ್ಲಾ ಶರಣರು ಅಲ್ಲಿ ಕಲ್ಯಾಣಕ್ಕೆ ಯಾಕೆ ಬಂದ್ರು ಅಂದ್ರ ಈ ಮೂಲ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಬಂದಿರುವಂಥದ್ದು. ಸಾಮಾನ್ಯವಾಗಿ ನಾನು ಯಾರು ಅಂತ ತಕ್ಷಣ ಗುರುವಿನ ಹತ್ರ ಹೋದಾಗ ಗುರು ತನ್ನ ಅಹಮ್ಮಿಕೆಯ ಮಿತಿ ಒಳಗಡೆ ಶಿಷ್ಯನಿಗೆ ಅರ್ಥ ಆಗದ ಭಾಷೆ ಒಳಗ, ಅರ್ಥವಾಗದೇ ಇರುವಂತ ಪದಗಳೊಳಗ ನಾನು ಯಾರು ಅನ್ನೋದು ತಿಳಿಸ್ಕೊಡುವಂತದ್ದನ್ನು ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಆದ್ರೆ ಇಲ್ಲಿ ತಾಯಿ ಕೇಳ್ತಾಳೆ, ಎನ್ನ ನರಯಿಸದಿರುವೆ, ಎನ್ನ ನರಯಿಸು, ನನ್ನ ಬಗ್ಗೆ ನಾನು ಯಾರು ಅನ್ನೋದನ್ನ ತಿಳಿಸಿದ ನೀ ನನಗ ತಿಳಿಸ್ಬೇಡ. ಮೊದಲು ನಾನ್ ಯಾರು ಅನ್ನೋದು ತಿಳಿಸು, ನಾನ್ ಯಾರು ಅನ್ನೋದು ತಿಳಿಸು, ನೀನ್ ಯಾರು ಅನ್ನೋದನ್ನ ತಿಳಿಸ್ಬೇಡ ಅಂತ. ನಿನ್ನ ನರಯಿಸಬೇಡ, ಎನ್ನ ನರಯಿಸದ ಅರಿಯದವ ನಿನ್ನ ನರಿಯ. ನಾವು ಯಾರು ಅನ್ನೋದನ್ನ ಫಸ್ಟಿಗೆ ನಾವು ತಿಳ್ಕೊಲಿಲ್ಲಪ್ಪ ಅಂತಂದ್ರ ನಮ್ಮ ಎದುರುಗಡೆ ಇರುವಂತವ್ರ ಬಗ್ಗೆ ನಮ್ಗೆ ತಿಳಿಯೋಕೆ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಾದಿ ಶರಣರು ಮೊಟ್ಟ ಮೊದಲಿಗೆ ಅಂತರಂಗದೊಳಗೆ ಇರುವಂತಹ ಚೇತನ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರು ಅವರು. ಆ ಚೇತನದ ಬಗ್ಗೆ ಚಿಂತನೆ ಮಾಡಿದಾಗ ಅದು ಒಂದು ಅಗಮ್ಯ, ಅಗೋಚರ, ಅಪ್ರತಿಮ ಅನ್ನುವಂತಹದ್ದು ಅನ್ನೋದನ್ನು ತಿಳಿದ ಮೇಲೆ ಅವರ ದೃಷ್ಟಿ ಒಳಗಡೆ ದೇವರು ನಿರಾಕಾರ ಆಗಿ ಎದುರಿಗೆ ಬಂದರು. ಅದನ್ನ ಹೇಳ್ತಾರವ್ರು, ಎನ್ನ ನರಯಿಸದೆ ನಿನ್ನ ನರಯಿಸಿದಡೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯನಲ್ಲ. ಅಂದ್ರೆ ನಾವಿವತ್ತು ಸಖಿಲಗಳು ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿತ್ತಂದ್ರೆ ಫಸ್ಟ್ ಆಫ್ ಆಲ್ ನಾವು ಯಾರು ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಅಂದ್ರೆ ಅಂಗದ ಬಗ್ಗೆ ನಮಗೆ ಜ್ಞಾನ ಬಂದ ಮೇಲೆ ಲಿಂಗದ ಬಗ್ಗೆ ನಾವು ಅರಿತುಕೊಳ್ಳೋದಕ್ಕೆ ನಮ್ಮ ಮನಸ್ಸು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಅಂಗ ಅನ್ನುವಂಥದ್ದು, ನಾನು ಅನ್ನುವಂಥದ್ದು ಅಂಗ ಅಂತ ಅಂದ್ಕೊಂಡ್ರೆ ನಾನು ಯಾರು ಅಂದ್ರೆ ಅಂಗ ಅಂದ್ರೆ ಏನು ಇದನ್ನ ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದನ್ನು ತಿಳಿಸ್ಕೊಡುವಂಥವ್ರಿಗೆ ಗುರು ಅಂತ ಒಪ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ಮಸಣಮ್ಮನವರು ಹೇಳ್ತಾರೆ. ಅದಕ್ಕೆ ಅಕ್ಕಮಹಾದೇವಿಯವರು ಸಹ ಇದೇ ಆಶಯದಿಂದನೇ ಹೇಳ್ತಾರೆ, ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ನಾವು ಏನೇನೋ ಓದ್ತೀವಿ, ಎಷ್ಟೆಷ್ಟೋ ತಿಳ್ಕೊಳ್ತೀವಿ, ಚಂದ್ರನ ಮೇಲೆ ಹೋಗ್ತೀವಿ, ಮಂಗಳ ಗ್ರಹ ಅಂತ ತಿಳ್ಕೊಳ್ತೀವಿ, ಅದ್ರ ಆಚೆ ಇರುವಂತಹದನ್ನೆಲ್ಲ ಅರಿತುಕೊಳ್ತೀವಿ. ಭೂಮಿ ಮೇಲಿನಿರೋ ಎಲ್ಲ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಸಮುದ್ರದ ಆಳಕ್ಕೆ ಇಳಿತೀವಿ, ಸಮುದ್ರದೊಳಗಿರುವಂತ ಎಲ್ಲ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅವೆಲ್ಲ ಜೀವಿಗಳನ್ನ ಅಧ್ಯಯನ ಮಾಡಿ ವರ್ಗೀಕರಣ ಮಾಡ್ತೀವಿ, ಯಾವ್ಯಾವ ಏನೇನಂತ ತಿಳ್ಕೊತೀವಿ, ಎಲ್ಲ ಹೊರಗಿಂದ ತಿಳ್ಕೊತೀವಲ್ಲ. ತನ್ನ ತಾನರಿಯಬೇಕಲ್ಲದೆ ನನ್ನೊಳಗಡೆ ನಾವು ಉಳಿದು ನೋಡ್ಕೋಬೇಕಲ್ಲ ಅಂತ ಹೇಳ್ತಾರ. ನನ್ನೊಳಗಡೆ ನೋಡ್ಕೋಬೇಕಾಗಿತ್ತಪ್ಪ ಅಂದ್ರ ಹೊರಗಿನಿಂದ ನಮಗೇನು ಫೋಕಸ್ ಮಾಡೋದು ಅಂತದಿಲ್ಲ. ನಮ್ಮೊಳಗಡೆ ನಾವ್ ಯಾರು ಅಂತ ತಿಳ್ಕೊಳ್ಳೋದಕ್ಕ ಸಾಮರ್ಥ್ಯವಾಗಿ ಅರಿವು ನಮ್ಮೊಳಗೆ ಐತೆ ಅಂತ ಹೇಳ್ತಾರ. ತನ್ನಲ್ಲಿಯೇ ಅರಿವು ಸೋಯವಾಗಿರಲು ಅನ್ಯರ ಕೇಳಲುಂಟೆ. ಬಹುಶಃ ಈ ಒಂದು ಅಕ್ಕಮಹಾದೇವಿಯವರ ಈ ವಚನ ಮಸಣಮ್ಮನವರಿಗೆ ಪ್ರಶ್ನಿಸಿದಂಗಾಗಿದೆ ಅಂತ ಅನಿಸ್ತದೆ. ಮಸಣಮ್ಮನವರು ಗುರುವಿನ ಹತ್ರ ಪ್ರಶ್ನೆ ಮಾಡ್ತಾರೆ, ನಾನ್ ಯಾರು ಅಂತ ನೀನು ಹೇಳು ಅಂತ ಹೇಳಿ. ಅಲ್ಲಿ ಅಕ್ಕಮಹಾದೇವಿ ಹೇಳ್ತಾರೆ, ನೀನ್ ಯಾರು ಅಂತ ತಿಳ್ಕೊಬೇಕಾದ್ರೆ ಅರಿವು ನಿನ್ನ ಹತ್ರ ಐತಿ, ಅರಿವಿನ ಮೂಲಕ ನೀನ್ ಯಾರು ಅಂತ ನೀನೇ ತಿಳ್ಕೊ ಅಂತ ಹೇಳುವಂತ ಒಂದು ದ್ಯೋತಕವಾಗಿ ಈ ವಚನದಲ್ಲಿ ನಮಗೆ ಕಂಡು ಬರ್ತಾ ಇದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಮತ್ತೊಬ್ಬರು ನಾವು ಕೇಳಕ್ ಹೋಗ್ಬೇಕೇನು? ಚನ್ನ ಮಲ್ಲಿಕಾರ್ಜುನ, ನೀನ್ ಅರಿವಾಗಿ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿದನಯ್ಯ ಪ್ರಭುವೆ ಅಂತ ನೋಡ್ರಿ. ಇಲ್ಲೇ ಅಕ್ಕಮಹಾದೇವಿಯವರು ನಾನು ಯಾರು ಅಂತೇಳಿ ಅರಿತುಕೊಂಡು ಹೋಗೋದಕ್ಕೆ ಯಾರು ಪ್ರಾರಂಭ ಮಾಡ್ತಾರಲ್ಲ ಅವರಿಗೆ ಮೊದಲ ಹೆಜ್ಜೆಯಾಗಿ ಹೇಳ್ತಾರೆ ಇಲ್ಲಿ, ನಾನು ಯಾರು ಅಂತ ತಿಳ್ಕೊಬೇಕಂತಂದ್ರ ನನ್ನೊಳಗಡೆ ಅರಿವು ಅನ್ನುವಂಥದ್ದಿದೆ. ಆ ಅರಿವನ್ನು ನಾವು ಮೊದಲು ಅರಿತುಕೊಳ್ಬೇಕು. ಆ ಅರಿವಿನ ಜಾಡವನ್ನ ಹಿಡಿದು ಹೋದಾಗ ನಾನು ಯಾರು ಅಂತ ಗೊತ್ತಾಕೈತಿ. ನಾನು ಯಾರು ಅಂತ ಗೊತ್ತಾದ್ಮೇಲೆ ನನ್ನನ್ನ ಸೃಷ್ಟಿಸಿರುವಂತಹ ಆ ಚೇತನೆ ಅಂದ್ರೆ ನೀನ್ ಯಾರು ಅನ್ನೋದನ್ನ ಅರಿತುಕೊಳ್ಬಹುದು ಅನ್ನುವಂತ ಹೇಳ್ತಾರೆ. ಹಾಗಾಗಿ ಸಖಿಲಗಳನ್ನ ನಾವು ಅಧ್ಯಯನ ಮಾಡುವುದು ಅಂತಂದ್ರೆ ಮೊಟ್ಟ ಮೊದಲಿಗೆ ನಾವು ಯಾರು, ನನ್ನ ಒಳಗಡಿರುವಂತ ಅಂಗ ಅಂತಂದ್ರೆ ಅಂಗದೊಳಗಿರುವಂತಹ ಎಲ್ಲ
ಭೇದಗಳನ್ನ ಅರಿತುಕೊಳ್ಳೋದು. ಆ ಭೇದಗಳನ್ನ ಅರಿತುಕೊಳ್ಳೋದಕ್ಕೋಸ್ಕರವಾಗಿನೇ ಕರುಣಾಸಿಗೆ ಅನ್ನುವಂಥ ಕೃತಿ ಒಳಗಡೆ ಚನ್ನಬಸವಣ್ಣವರು ಬಹಳಷ್ಟು ಸವಿಸ್ತಾರವಾಗಿ ಆ ಒಂದು ಭೇದವನ್ನ ಅರಿತುಕೊಟ್ರು. ಅಂಗದೊಳಗಿರುವಂತಹ ಅವು ಗೋಚರವಾಗಿರುವಂತಹದ್ದಾಗಿರ್ಬೋದು, ಅಗೋಚರವಾಗಿರುವಂಥದ್ದು. ಅಗೋಚರವಾಗಿರುವಂತಹ ಮತ್ತು ಮಾನಸಿಕ ಸಂಬಂಧಪಟ್ಟಿರುವಂತಹ ಅಷ್ಟಮದಗಳಾಗಿರ್ಬೋದು, ಚಡುವರ್ಮಿಗಳಾಗಿರ್ಬೋದು, ವ್ಯಸನೆಗಳಾಗಿರ್ಬೋದು, ವಾಯುಗಳಾಗಿರ್ಬೋದು, ಇವುಗಳು ಅಗೋಚರವಾಗಿರುವಂಥದ್ದು. ಗೋಚರಿಸುವಂತಹ ಹೃದಯಗಳ ಬಗ್ಗೆ ಆಗಿರ್ಬೋದು, ಕರುಳುಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂತಹ ನರಗಳ ಬಗ್ಗೆ ಆಗಿರ್ಬೋದು, ಎಲುಬುಗಳ ಬಗ್ಗೆ ಆಗಿರ್ಬೋದು, ರಕ್ತದ ಬಗ್ಗೆ ಆಗಿರ್ಬೋದು, ಹೀಗೆ ಗೋಚರಿಸುವ ಮತ್ತು ಅಗೋಚರವಾಗಿರುವಂತಹ ಎರಡರ ಸಮ್ಮಿಳಿತವಾಗಿರುವಂತ ಅಂಗದ ಬಗ್ಗೆ ಸವಿಸ್ತಾರವಾಗಿ ಕರುಣಾಸಿಗೆ ಒಳಗಡೆ ಚನ್ನಬಸವಣ್ಣವರು ನಮಗೆ ಆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕುರಿತಾಗಿ ನಾವು ಕಳೆದ ಸಂಚಿಕೆ ಒಳಗೆ ಮಾತನಾಡಿದ್ದೀವಿ ಕರುಣಾಸಿಗೆ ಒಳಗೆ. ಆದ್ರೆ ಈಗ ನಾವು ಸಖಿಲೆಗಳ ಬಗ್ಗೆ ಹೋಗ್ತಾ ಇದ್ದೀವಿ. ಅಂತಂದ್ರೆ ಈ ಅಂಗವನ್ನ ಅರಿತುಕೊಳ್ಳುವಂಥದ್ದು ಕರುಣಾಸಿಗೆ ಆದ್ರೆ, ಅಂಗದಿಂದ ಆಚೆ ಇರುವಂತಹ ಲಿಂಗವನ್ನ ಅರಿತುಕೊಳ್ಳುವಂಥದ್ದು, ಆ ಲಿಂಗಕ್ಕೂ ಮತ್ತು ಅಂಗಕ್ಕೂ ಇರುವಂತ ಸಂಬಂಧವನ್ನ ಕೊಂಡಿ ರೂಪದಲ್ಲಿ ಕೊಡುವಂತಹದ್ದೇ ಸಖಿಲೆಗಳು. ಈ ಸಖಿಲೆಗಳು ಅಂತಂದ್ರೆ ಕೇವಲ ಅವು ವಿಷಯಗಳಲ್ಲ. ಸಖಿಲೆಗಳು ಅಂತಂದ್ರೆ ಅಂಗ ಯಾವುದು ಲಿಂಗದ ಜೊತೆಗೆ ಸಂಬಂಧ ಹೊಂದಿದೆಯೋ ಆ ಸಂಬಂಧವನ್ನ ಯಾವ ರೀತಿಯಾಗಿ ನಾವು ಲಿಂಗ ಅರಿಬೇಕಂದ್ರೆ ಅಂಗದ ಮೂಲಕನ ಅರಿತೀವಿ. ಹಾಗಾಗಿ ಅಂಗವನ್ನು ಅರಿತುಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ತನಕ ನಾವು ಅಂಗವನ್ನು ಅರಿತೇ ಇದ್ದಿಲ್ಲಲ್ಲ, ಅಂಗ ಒಳಗಡೆನೂ ಲಿಂಗ ಇತ್ತು. ಅದನ್ನ ಇಲ್ಲಿ ಅಕ್ಕಮಾದೇವರು ಹೇಳ್ತಾರೆ, ಎನ್ನ ನಾನರಿಯದಲ್ಲಿ ಎಲ್ಲಿರ್ದೆ ಹೇಳಯ್ಯ. ನಾನು ನನ್ನನ್ನ ತಿಳ್ಕೊಳ್ತಾ ಇಲ್ಲಪ್ಪ ಅಂತಂದಾಗ ನನ್ನೊಳಗೆ ನೀನಿದ್ದಿ, ಆದ್ರೆ ನನ್ನನ್ನ ತಿಳ್ಕೊಂಡಿಲ್ಲ, ನಿನ್ನನ್ನು ತಿಳ್ಕೊಳಕ್ ಹೋಗ್ತಾ ಇದ್ದೀನಿ. ಹೇಗಿದ್ದಿ ನನ್ನೊಳಗಡೆ ಅನ್ನೋದಕ್ಕೆ ಒಂದು ಉಪಮೆಯನ್ನು ಕೊಡ್ತಾರಿಲ್ಲ. ಚಿನ್ನದೊಳಗ ಬಣ್ಣದಂತೆ ಎನ್ನೊಳಗಿದ್ದೆ. ಈಗ ಚಿನ್ನಕ್ಕೆ ಏನು ಬಣ್ಣ ಇರ್ತೈತಲ್ಲ, ಚಿನ್ನವನ್ನ ನಾವು ಅಣುವಿನ ರೂಪದಲ್ಲಿ ಒಡೆದು ಹಾಕಿದ್ರು ಸಹ ಆ ಬಣ್ಣ ಚಿನ್ನದಿಂದ ಬೇರ್ಪಡಿಸಕ್ ಆಗಲ್ಲ. ಯಾಕಂದ್ರೆ ಆ ಬಣ್ಣ ಚಿನ್ನದೊಳಗೆ ಬೆರೆತು ಹೋಗ್ಬಿಟ್ಟೈತಿ. ಅದನ್ನ ಬೇರ್ಪಡಿಸಿ ನಾವು ಚಿನ್ನದಿಂದ ಬಣ್ಣ ನೋಡೋದಕ್ಕೆ ಹೇಗೆ ಸಾಧ್ಯ ಇಲ್ಲ. ಹಾಗೆ ಅಂಗದೊಳಗಡೆ ಲಿಂಗ ಸೇರ್ಪಟ್ಟೆ ಆಗಿಬಿಟ್ಟಿದೆ. ಅಯ್ಯ ಎನ್ನೊಳಗೆ ನೀನಿರ್ದ ಮೈದೋರದ, ನೋಡಿ, ಎನ್ನೊಳಗೆ ನೀನಿರ್ದು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಕಾಣ ಚನ್ನಮಲ್ಲಿಕಾರ್ಜುನ. ಈ ನನ್ನೊಳಗಡೆನೆ ಇದ್ದು ನನಗೆ ಗೊತ್ತಾಗ್ಲಾರ್ದಂಗೆ ಇದೆಯಲ್ಲ, ಈ ನನ್ನೊಳಗೆ ಇದೆಯಾ ಅನ್ನುವಂಥ ಭೇದ, ಈ ಭೇದವ ಅನ್ನೋದೇ ಸಖಿಲ. ನಿಮ್ಮಲ್ಲಿ ಕಂಡೆ ಕಾಣ ಚನ್ನಮಲ್ಲಿಕಾರ್ಜುನ. ಹೀಗೆ ನಾವು ಸಾಮಾನ್ಯ ಅರ್ಥದಲ್ಲಿ ಅಂಗ ಅಂದ ತಕ್ಷಣ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಕಣ್ಣು, ಕಿವಿ, ಪಂಚೇಂದ್ರಿಯಗಳು, ಹಾಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವಿಷ್ಟೇ ನಾನು ಅಂತ ಹೇಳ್ತೀವಿ. ಬಟ್ ಇವೆಲ್ಲವನ್ನು ನಿಯಂತ್ರಿಸುವಂತ ಒಂದು ಚೇತನ ಒಳಗಡೆ ಇದೆಯಲ್ಲ, ಆ ಚೇತನವೇ ನಾನು ಅನ್ನುವಂಥನ್ನ ವಚನಕಾರರು ಬಹಳಷ್ಟು ವಚನಕಾರರು, ಒಬ್ಬರೇ ಅಲ್ಲ, ಅಕ್ಕಮಾದೇವಿ ಆಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಚನ್ನಬಸವಣ್ಣವ್ರು ಆಗಿರ್ಬೋದು, ಬಸವಣ್ಣವ್ರು ಆಗಿರ್ಬೋದು, ಎಲ್ಲ ವಚನಕಾರರು ವಚನಗಳ ಸೂತ್ರ ಏನಪ್ಪಾ ಅಂತಂದ್ರೆ ನಾನು ಯಾರು ಮತ್ತು ನನ್ನ ಜೊತೆಗೆ ಲಿಂಗದ ಸಂಬಂಧ ಏನು. ನೀವು ಸಮಗ್ರವಾಗಿ ಎಲ್ಲ 25,000 ವಚನಗಳನ್ನ ಓದ್ತಾ ಹೋಗ್ರಿ. ಅದರೊಳಗೆ ನಾವು ಕಾಣ್ತಿರುವಂತ ಒಂದೇ ಒಂದು ಮೂಲ ಸೂತ್ರ ಏನಪ್ಪಾ ಅಂದ್ರೆ ಇದೆ. ಯಾವುದು? ಅಂಗ ಅಂದ್ರೆ ಏನು, ಲಿಂಗದ ಜೊತೆಗೆ ಅಂಗದ ಸಂಬಂಧ ಏನು, ಅಂಗದೊಳಗಡೆ ಲಿಂಗ ಹೇಗೆ ಲೀನವಾಗಿದೆಯೋ ಹಾಗೇನೆ ಅಂಗದಿಂದ ಹೊರ ಹೋಗುವಂತ ಚೇತನ ಲಿಂಗದಲ್ಲಿ ಲೀನ ಆಗ್ತದೆ. ಅದನ್ನೇ ಐಕ್ಯ ಆಗ್ತದೆ, ಅದನ್ನೇ ಲಿಂಗೈಕ್ಯ ಅಂತ ಕರೀತಾರೆ. ಆ ದೇಹದಿಂದ ಹೊರಗಡೆ ಹೋಗಿ ಚೇತನ ಲಿಂಗೈಕ್ಯ ಆಗುವ ಅನುಭವವನ್ನ ದೇಹದೊಳಗಿರುವ ಚೇತನ ಇರುವಾಗಲೇ ಅನುಭವಿಸೋದಕ್ಕೋಸ್ಕರವಾಗಿನೇ ಇಷ್ಟಲಿಂಗವನ್ನ ಬಸವಾದಿ ಶರಣರು ನಮ್ಮ ಕೈ ಕೊಟ್ಟರು. ಆ ಇಷ್ಟಲಿಂಗದ ಮೂಲಕ ಆ ಲಿಂಗವನ್ನ ಸಂಗಮಿಸುವಂತ ಪ್ರಕ್ರಿಯೆನೇ ಅದು ಇಷ್ಟಲಿಂಗ ಪೂಜೆ. ಅದನ್ನೇ ಸಾಕಷ್ಟು ವಚನಗಳು ಬಿಂಬಿಸ್ತಾ ಹೋಗ್ತವೆ. ಇಲ್ಲಿ ಮಾಯಾ ಮಲಿನ ಮನದಿಂದಗಲದೆ, ಕಾಯದ ದಂದುಗ ಕಳೆಯಿಂದಗಲದೆ, ಅರಿವು ಬರಿದೆ ಬಪ್ಪುದೆ. ಇದು ಅರಿವು ಅನ್ನುವಂಥದ್ದು ಯಾವಾಗ ಬರುತ್ತಂದ್ರೆ, ನನ್ನೊಳಗಡೆ ಅರಿವು ಐತಂತ ನಮ್ಗೆ ಯಾವಾಗ ಗೊತ್ತಾಗುತ್ತಂದ್ರೆ ಈ ಕಾಯ ಮಾಯದ ದಂದುಗವನ್ನು ಕಳಿಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಏನಾಗಿದೀವಪ್ಪ ಅಂದ್ರೆ ಕಾಯ ಪೋಷಣೆಯನ್ನು ಮಾಡ್ತಾ ಇದ್ದೀವಿ. ಬರೀ ಕಾಯ ಪೋಷಣೆ. ಆ ಕಾಯಕ್ಕೆ ಬೇಕಾದಂತ ಹಸಿವಾತಂದ್ರೆ ಅದಕ್ಕೆ ಅನ್ನವನ್ನು ನೀಡುವುದು, ಶೀತ ಆತಂದ್ರೆ ವಸ್ತ್ರ ಕೊಡುವುದು, ಅದು ಏನೇನು ಬಯಕೆ ಮಾಡ್ತೈತಿ ಕಾಯದ ಬಯಕೆ ಈಡೇರಿಸುವುದನ್ನೇ ಜೀವನ ಅಂತ ಅಂದ್ಕೊಂಡು ನಾವು ಕಾಯದವನ್ನೇ ಪೋಷಣೆ ಮಾಡ್ತಾ ಇದ್ದಾಗ ಅರಿವು ನಮಗೆ ಜಾಗೃತ ಆಗೋದಿಲ್ಲ. ಅದನ್ನೇ ಅಲ್ಲಂಪ್ರಭು ಹೇಳೋದಿಲ್ಲ, ಕಾಯದ ದಂದುಗೋ ಕಳೆಯದಲ್ಲ ಅಗಲದೆ, ಅರಿವು ಬರಿದೆ ಬಪ್ಪುದೆ, ನಿಜವು ಬರಿದೆ ಸಾಧ್ಯ ಒಪ್ಪುದೆ.
ನಮ್ಮೊಳಗಡೆ ಒಂದು ಚೇತನ ಐತಿ, ಅಂಗದ ಒಳಗಡೆ ಒಂದು ಲಿಂಗ ಕಳೆ ಐತಿ ಅನ್ನುವಂಥದ್ದನ್ನ ಬರಲಾರ್ದನೆ ನಾವ್ ಯಾರಂತ ನಾವು ತಿಳ್ಕೊಳಕ್ಕಾಗೋದಿಲ್ಲ. ಅದು ನಾವು ತಿಳ್ಕೊಬೇಕಾಗಿತ್ತಂದ್ರೆ ಹೊರಗಿನಿಂದ ಬರುವಂತ ಪ್ರೇರಣೆ ಅಲ್ಲ ಅದು. ಅದನ್ನ ಹೇಳ್ತಾರೆ, ಮರುಳೆ ಗುಹೇಶ್ವರ ಲಿಂಗವನ್ನರಿಯದ ಬಲ್ಲಡೆ ನಿನ್ನ ನೀ ತಿಳಿದು ನೋಡ. ನೀನು ಗುಹೇಶ್ವರ ಲಿಂಗನ ತಿಳ್ಕೊಬೇಕಾಗಿತ್ತಪ್ಪ ಅಂದ್ರ ಮೊದಲು ನಿನ್ನ ನೀ ತಿಳಿದು ನೋಡು ಅಂತ ಹೇಳ್ತಾರೆ. ಹೀಗೆ ಈ ಅಂಗದ ಬಗ್ಗೆ ಅರಿವನ್ನು ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ನಾನು ಯಾರು ಅನ್ನೋದನ್ನ ತಿಳ್ಕೋಬೇಕು. ನನ್ನೊಳಗಡೆ ಇರುವಂತ ಆ ಚೇತನ, ಅದೇ ಲಿಂಗ. ಆ ಲಿಂಗವೇ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿದೆ. ಜಗತ್ತಿನೊಳಗಡೆ ಎಲ್ಲ ಚರಾಚರ ವಸ್ತುಗಳ ಪಾಲನೆ ಪೋಷಣೆಗೆ ಅದೇ ಕಾರಣವಾಗಿದೆ. ಆ ಚೇತನವನ್ನೇ ಲಿಂಗ ಅಂತ ಕರೆದ್ರು ಅದಕ್ಕೆ ಯಾವುದೇ ಆಕಾರ ಇಲ್ಲದ ಕಾರಣಕ್ಕೋಸ್ಕರವಾಗಿ ಅದು ನಿತ್ಯ ನಿರಂತನ, ನಿರಂಜನ, ನಿಶೂನ್ಯ ಈ ಪದಗಳನ್ನು ಬಳಸ್ತಾ ಬಳಸ್ತಾ ಅದು ಬಯಲು ಅನ್ನುವಂಥ ಮಟ್ಟಕ್ಕೆ ಶರಣರು ಆ ಲಿಂಗ ತತ್ವವನ್ನು ಅರಿತುಕೊಂಡಿದ್ದಾರೆ. ಇಲ್ಲಿ ನಿತ್ಯ ನಿರಂಜನ ತಾನೆಂದರಿಯದೆ ತತ್ವಮಸಿ ಎಂದು ಹೊರಗನೇ ಬಳಸಿ ಸತ್ಯತ್ತಲ್ಲ ಜಗವೆಲ್ಲ ನಾಯಸಾವ ತಮ್ಮ ತಾವರಿಯದೆ ಸತ್ತವರ ಹೆಸರ ಪತ್ರವನ್ನು ಓದಿದಡಿ ಎತ್ತಣ ಮುಕ್ತಿ ಗುಹೇಶ್ವರ. ಅಲ್ಲಂ ಪ್ರಭುಗಳು ಹೇಳ್ತಾರೆ ಇಲ್ಲಿ, ಸತ್ತವರ ಹೆಸರ ಪತ್ರವನ್ನು ಓದಿದಡಿ ಅಂದ್ರೆ ಅವೆಲ್ಲ ಸಾಕಷ್ಟು ಏನ್ ಧಾರ್ಮಿಕ ಗ್ರಂಥಗಳಂತ ನಮ್ ಎದುರಿಗಿದ್ದಾವಲ್ಲ, ಅವನ್ನೆಲ್ಲ ಓದೋದ್ರಿಂದ ನೀ ಯಾರು ಅಂತ ತಿಳ್ಕೊಳಕ್ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಅದನ್ನ ತಮ್ಮ ತಾವರಿಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ತತ್ವಮಸಿ ಅನ್ನುವಂತ ಸಂಸ್ಕೃತದ ಪದ ತಮಗೆಲ್ಲ ಗೊತ್ತಿದೆ, ಅದೇ ನೀನು ಅಂತೇಳಿ. ಹೊರಗಡೆ ಏನ್ ಚೇತನ ಗೋಚರಿಸ್ತದಲ್ಲ, ಒಂದು ಕಾಳು ಬೀಜ ಮೊಳಕೆ ಒಡೆದು ಮರವಾಗ್ತದೆ. ಮರವಾಗ್ಬೇಕಾದ್ರೆ ಆ ಬೀಜ ನಷ್ಟ ಆಗ್ಬೇಕು, ಅವಾಗ ಒಂದು ಮರ ಬರ್ತದೆ. ಮರದೊಳಗಡೆ ಹೂವು ಆಗ್ತದೆ, ಹೂವು ನಷ್ಟ ಆಗ್ಬೇಕು, ಅಲ್ಲಿ ಕಾಯಿ ಆಗ್ತದೆ. ಕಾಯಿ ನಷ್ಟ ಆಗ್ಬೇಕು, ಅದರೊಳಗಡೆ ಮತ್ತೆ ಹಣ್ಣು ಆಗ್ತದೆ. ಹಣ್ಣು ನಷ್ಟ ಆದಾಗ ಒಳಗಡೆ ಬೀಜ ಆಗ್ತದೆ. ಬೀಜ ನಷ್ಟ ಆದ್ರೆ ಮತ್ತೆ ಮರ ಆಗ್ತದೆ. ಈ ರೀತಿಯಾಗಿ ಈ ಚೇತನ ಅನ್ನುವಂಥದ್ದು ಬಾಹ್ಯವಾಗಿ ಯಾವ ರೀತಿಯಾಗಿ ಅದು ಪ್ರವಹಿಸ್ತಾ ಬರ್ತಾ ಇದೆಯಲ್ಲೋ, ಅದೇ ರೀತಿಯಾಗಿ ನಮ್ಮೊಳಗಡೆನೂ ಸಹ ಆ ಚೇತನ ಅಡಗಿದೆ. ಆ ಚೇತನ ಅದು ನಿತ್ಯ ನಿರಂಜನವಾಗಿರ್ತದೆ. ಅಂದ್ರೆ ಅದು ಹಾಳಾಗುವಂಥದ್ದಲ್ಲ. ಅದಕ್ಕ ನಮ್ಮೊಳಗಡೆ ಇರುವಂತ ಈ ಅರಿವನ್ನ ಅರಿಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಸಕಿಲಗಳ ಬಗ್ಗೆ ಸಮಗ್ರವಾದಂತ ಅರಿವನ್ನು ಮಾಡ್ಕೋಬೇಕು. ಆ ಸಕಿಲಗಳ ಬಗ್ಗೆ ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರ ನಾವು ಯಾರು ಅನ್ನುವಂಥದ್ದು ಅರ್ಥ ಆಗ್ತದ. ಈ ರೀತಿಯಾಗಿ ಎಷ್ಟೊಂದು ನಮ್ಮ ಬಸವಾದಿ ಶರಣರು ವೈಚಾರಿಕವಾಗಿ ಈ ಜ್ಞಾನವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಯಾರೂ ಸಹ ಅವರ ನೆಲೆಗೆ ಇಳಿದು ಅಂದ್ರೆ ಅವ್ರು ಯಾವ ಹಂತದಲ್ಲಿ ಈ ಒಂದು ವಚನ ಮತ್ತು ವಚನೇತರ ಸಾಹಿತ್ಯವನ್ನ ರಚಿಸಿದ್ರೋ ಆ ನೆಲೆಗೆ ಹೋದಾಗ ಮಾತ್ರ ವಚನಕಾರ ನಮ್ಗೆ ಅರ್ಥ ಆಗ್ತಾರೆ. ನಾವೆಲ್ಲೋ ಅವ್ರನ್ನ ದೂರದ ಒಂದು ಯಾವುದೋ ಒಂದು ಎತ್ತರ ಸ್ಥಾನದಲ್ಲಿಟ್ಟು ಕೆಳಗಡೆ ನಿಂತು ನೋಡಿದಾಗ ವಚನಕಾರ ನಮ್ಗೆ ಅರ್ಥ ಆಗೋದಿಲ್ಲ. ಆ ವಚನಕಾರರನ್ನ ಅರ್ಥೈಸ್ಬೇಕಾಗಿತ್ತಂದ್ರೆ ಅವರ ನೆಲೆಗಳಿಗೆ ನಾವು ಹೋಗಿ ಆ ವಚನಗಳನ್ನ ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಮಾಡಿದಾಗ ಮಾತ್ರ ಆ ವಚನಕಾರ ನಮ್ಗೆ ಅರಿವಿಗೆ ಬರ್ತಾರೆ. ಇಲ್ಲದೆ ಇದ್ರೆ ವಚನಗಳು ಹೇಗಾಗ್ತಾವ ಅಂತಂದ್ರೆ ನಾ ಹೇಳಿದ್ನ, ಅವರೆಲ್ಲೋ ಒಂದ್ ಕಡೆ ದೂರದ ಗಗನ ಕುಸುಮದ ರೂಪದಲ್ಲಿ ವಚನಗಳಾಗ್ಬಿಡ್ತಾವೆ. ಅವೆಲ್ಲ ಇತ್ತೀಚೆಗೆ ನಾವು ವಚನಗಳನ್ನ ಕೇವಲ ಭಾಷಣಕ್ಕಾಗಿ ಬಳಸೋದು ಅಥವಾ ಯಾವುದೋ ಸಾಹಿತ್ಯಿಕವಾಗಿ ಅಲಂಕಾರಿಕವಾಗಿ ಬಳಸೋದು, ಹೀಗೆ ಮಾಡೋದಕ್ಕೋಸ್ಕರವಾಗಿ ವಚನ ರಚನೆ ಮಾಡಿಲ್ಲ. ವಚನಕಾರರ ಮುಖ್ಯ ಉದ್ದೇಶ ಅಂತಂದ್ರೆ ನಾವ್ಯಾರು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಸುಲಭವಾದಂತಹ ಒಂದು ಭಾಷೆ ಒಳಗಡೆ, ಜನರಾಡುವ ಭಾಷೆ ಒಳಗಡೆ ಆ ಅರಿವನ್ನು ಕೊಟ್ಟಿದ್ದಾರೆ. ಅಷ್ಟು ಸುಲಭವಾಗಿರುವಂತಹ ವಚನಗಳನ್ನ ಮತ್ತೆ ನಾವು ಕಠಿಣ ಮಾಡೋದು ಬೇಡ. ಆ ವಚನಗಳ ಮೂಲಕ ವಚನಕಾರರನ್ನ ಅರಿತುಕೊಳ್ಳೋಣ. ಆ ಅರಿವನ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಗುರುವಿಡಿದ ಅರಿವು ಅರಿವಲ್ಲ, ಲಿಂಗವಿಡಿದ ಅರಿವು ಅರಿವಲ್ಲ. ಹೊರಗಿನಿಂದ ನಾವು ಏನು ತಿಳ್ಕೊತೀವಿ ಅಂತೀವಲ್ಲ, ಬುಕ್ಕ ಓದಿ ಮತ್ತೊಬ್ಬರು ಪ್ರವಚನ ಕೇಳಿ, ಅವು ಯಾವುದು ಅರಿವಲ್ಲ ಅಂತ ಹೇಳ್ತಾರೆ ಇಲ್ಲಿ ವಚನ ಅಲ್ಲಂ ಪ್ರಭುಗಳು. ಇಲ್ಲದ ಗುರುವು ಇಲ್ಲದ ಲಿಂಗ ಕಲ್ಪಿತಕ್ಕೆ ಅರಿಬಹುದೇ. ಇಮೇಜ್ ಮಾಡಕ್ ಸಾಧ್ಯತೆ ಐತನ್ರಿ ಅಂತ ಹೇಳ್ತಾರ. ಅದಕ್ಕೆ ತನ್ನಿಂದ ತಾನರಿವುದೇ ಅರಿವು ಗುಹೇಶ್ವರ. ಮುಖ್ಯ ಏನಪ್ಪಾ ಅಂತಂದ್ರೆ ವಚನಕಾರರ ಮುಖ್ಯ ಆಶಯನೇ ಅದೇ, ಅನುಭವ. ನಮ್ಮ ಅನುಭವಕ್ಕೆ ಬರ್ಬೇಕದು. ಈಗ ಅನುಭವಕ್ಕೆ ಬರ್ದೇ ಇತ್ತಪ್ಪ ಅಂತಂದ್ರೆ ಅದು ವ್ಯರ್ಥ ಅಂತ ಹೇಳ್ತಾರೆ ಜ್ಞಾನ. ಅದಕ್ಕೆ ಚನ್ನಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರಲ್ಲ, ಅರಿವು ಕ್ರಿಯೆಯೊಳಗೆ ಜ್ಞಾನ ಕ್ರಿಯೆಯೊಳಗೆ ಬರ್ಲಿಲ್ಲಪ್ಪ ಅಂದ್ರ ಅದ್ರ ಉಪಯೋಗ ಇಲ್ಲ ಅಂತ ಹೇಳ್ತಾರ. ಹಾಗಾಗಿ ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆಗೆ ಬರದರ್ನಕ್ಕ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ವಚನಗಳನ್ನ ವಚನ ಮಾಡ್ಕೋಬೇಕು ನಾವು.
ವಚನಗಳನ್ನ ಅರ್ಥೈಸ್ಕೊಳ್ಬೇಕು. ಸ್ವತಃ ನಮ್ಮ ಅರಿವಿಗೆ ಬಂದಾಗ ಮಾತ್ರ ಆ ವಚನಕಾರರು ಅರಿವು ಗೊತ್ತಾಗ್ತೈತಿ. ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಜೋಡಿಸ್ಕೊಟ್ಟಿದ್ದಾರೆ ಅವರು. ಜನಸಾಮಾನ್ಯರ ಹಂತಕ್ಕೆ ವಚನಗಳನ್ನು ಕೊಟ್ಟಿದ್ದಾರೆ. ಆಧ್ಯಾತ್ಮಿಕದ ಬಗ್ಗೆ ಗಂಭೀರ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ವಚನೇತರ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ವಚನೇತರ ಸಾಹಿತ್ಯದ ಅಂಶಗಳೇ ವಚನಗಳಲ್ಲಿ ಅಲ್ಲಲ್ಲಿ ಗೋಚರಿಸ್ತಾ ಹೋಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ವಚನೇತರ ಸಾಹಿತ್ಯವನ್ನ ಓದ್ತೀವಿಯಪ್ಪ ಅಂತಂದ್ರೆ ವಚನಗಳು ಮಾತ್ರ ಅರ್ಥ ಆಗ್ತವೆ. ವಚನೇತರ ಸಾಹಿತ್ಯವನ್ನ ಅಧ್ಯಯನ ಮಾಡದೇ ಇದ್ರೆ ವಚನಗಳು ನಮಗೆ ಸರಿಯಾದಂತಹ ಸಮಗ್ರವಾದ ಒಂದು ಜ್ಞಾನವನ್ನ ಕೊಡೋದಿಲ್ಲ. ವಚನಗಳು ಏನಾಗ್ತಾವಪ್ಪ ಅಂತಂದ್ರೆ ಕುರುಡರು ಆನೆಯನ್ನ ಸ್ಪರ್ಶಿಸಿ ಆನೆಯನ್ನ ಊಹಿಸಿದಂಗ ಆಗ್ತದೆ. ವಚನಗಳು ಒಂದ್ ವಚನ ತಗೊಂಡ್ರ ಮೇಲೆ ಸಮಗ್ರವಾಗಿ ನಮಗ ಇಷ್ಟೇ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ವಚನೇತರ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಿದ ನಂತರ ವಚನಗಳನ್ನು ಓದಿದ್ರೆ ವಚನಕಾರರ ಆಶಯ ಅರಿವು ಆಗ್ತದೆ. ಆ ಕಾರಣಕ್ಕಾಗಿ ಸಖಿಲಗಳನ್ನ ಅಧ್ಯಯನ ಮಾಡುವುದು ಅಂತಂದ್ರೆ ನಾವು ಸ್ವಯಂ ಅರಿವನ್ನು ಮಾಡಿಕೊಳ್ಳುವಂಥದ್ದು. ಸ್ವಯಂ ಅರಿವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ವಚನಕಾರರು ಬಹಳ ಹಂತವಾಗಿ ನಮಗೆ ಕೊಟ್ಟಿದ್ದಾರೆ. ಕರ್ಣಾಸಿಗೆ ಮೂಲಕ ಅಂಗವನ್ನು ಅರಿತು ಕೊಡ್ತಾರೆ. ಸಖಿಲಗಳ ಮೂಲಕ ಅಂಗಲಿಂಗದ ಸಂಬಂಧವನ್ನು ಹೇಳ್ಕೊಡ್ತಾರೆ. ಪದಮಂತ್ರ ಗೌಪ್ಯದ ಮೂಲಕವಾಗಿ ನಮ್ಮ ಅಂತರಂಗದೊಳಗಿರುವಂತಹ ಚೇತನದ ಅರಿವನ್ನು ಕೊಡ್ತಾರೆ. ಹೀಗೆ ಅವರಿರುವಂತ ಎಲ್ಲ ಕೃತಿಗಳನ್ನ ಈ ಜೀವನ ದರ್ಶನ ವೇದಿಕೆ ಒಳಗಡೆ ತಾಯಿ ಸಂಗಮೇಶ್ವರ ತಾಯಿಯವರು ಬಹಳಷ್ಟು ಎಲ್ಲರಿಗೂ ಸಹ ಅದರ ತಿಳುವಳಿಕೆಯನ್ನು ಕೊಡುವ ನಿಟ್ಟಿನೊಳಗೆ ಪ್ರಯತ್ನಶೀಲರಾಗಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ವಚನಕಾರರ ನಿಜ ಆಶಯವನ್ನ ಯಾವುದೇ ಇಲ್ಲಿ ಯಾರನ್ನೂ ವಚನಕಾರರನ್ನ ಅತ್ಯಂತ ಅವರ ಹಂತದಕ್ಕೆ ಮೀರಿ ವರ್ಣಿಸೋದು ಬೇಡ. ಅವರು ವಚನಕಾರರು ಮಾಡಿರೋ ಕಾರ್ಯವನ್ನ ನಾವು ಅರ್ಥಕೊಳ್ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ವಚನಗಳೇ ಸಾಕ್ಷಿ. ಆ ಕಾರಣಕ್ಕಾಗಿ ನಾನಿಲ್ಲಿ ವಚನಗಳ ಸಾಕ್ಷಿಯ ಸಮೇತವಾಗಿ ಸಖಿಲಗಳನ್ನ ಮುಂದಿನ ದಿನಗಳೊಳಗೆ ತನ್ನೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಸಖಿಲಗಳ ಪೂರ್ವದಲ್ಲಿ ಇರುವಂತಹ ನಾನ್ಯಾರು ಅನ್ನುವಂತಹ ಅರಿವನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ತನ್ನ ತಾನರಿಯದ ಅರಿವು ಇರೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಮುಂದಿನ ದಿನಮಾನದೊಳಗೆ ಸಖಿಲಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಇಲ್ಲಿವರೆಗೆ ಇವತ್ತು ಪ್ರಾರಂಭದ ಇರೋದರಿಂದ ಇಲ್ಲಿಗೆ ನಾನು ಇವತ್ತಿನ ಅನುಭವವನ್ನ ನಿಲ್ಲಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ.